ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಮಕ್ಕಳೇ, ಇವತ್ತಿನ ಕಥಾ ಸಮಯಕ್ಕೆ ನಿಮಗೆಲ್ಲ ಆದರದ ಸ್ವಾಗತ. ಕಥೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾವು ಸದ್ಗುರುಗಳಿಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈಗ ಕಥೆಯನ್ನು ಪ್ರಾರಂಭ ಮಾಡೋಣ. ಮಕ್ಕಳೇ, ಸಂಸ್ಕೃತದ ಒಂದು ಸುಭಾಷಿತ ಹೀಗೆ ಹೇಳುತ್ತೆ: ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥಮಿದಂ ಶರೀರಂ ಅಂತ. ಅಂದರೆ ಏನರ್ಥ ಅಂದರೆ, ಪರೋಪಕಾರಕ್ಕಾಗಿಯೇ ಮರಗಳು ಹಣ್ಣುಗಳನ್ನು ಕೊಡುತ್ತವೆ, ಪರೋಪಕಾರಕ್ಕಾಗಿಯೇ ನದಿಗಳು ಹರಿಯುತ್ತವೆ, ನೀರನ್ನು ಕೊಡುತ್ತವೆ. ಹಾಗೆ ಪರೋಪಕಾರಕ್ಕಾಗಿಯೇ ಹಸುಗಳು ಹಾಲನ್ನು ಕೊಡುತ್ತವೆ ಮತ್ತು ಪರೋಪಕಾರಕ್ಕಾಗಿಯೇ ಈ ಮಾನವ ಶರೀರವೂ ಇದೆ ಅಂತ. ಹೌದಲ್ವಾ? ಪ್ರಕೃತಿಯಲ್ಲಿ ಇರೋಂಥವ ಎಲ್ಲವನ್ನು ನೋಡಿದ್ರೆ ನಮಗೆ ಈ ಮಾತು ನಿಜ ಅನಿಸುತ್ತೆ. ಅವೆಲ್ಲ ಪರೋಪಕಾರಕ್ಕಾಗಿಯೇ ಇವೆ, ಸ್ವಾರ್ಥ ಇಲ್ಲವೇ ಇಲ್ಲ ಅವುಗಳಲ್ಲಿ. ಆದರೆ ಈ ಕೊನೆ ಸಾಲಿದೆಯಲ್ಲ, ಪರೋಪಕಾರಾರ್ಥಮಿದಂ ಶರೀರಂ ಅಂತ, ಅದು ಸ್ವಲ್ಪ ಸಂದೇಹಕ್ಕೆ ಎಡೆ ಮಾಡಿಕೊಡುತ್ತೆ. ಯಾಕೆಂದರೆ ಬರೀ ಸ್ವಾರ್ಥ, ಲಂಪಟತನ, ಲೋಲುಪತೆ, ಲೋಭ, ದುಷ್ಟತನ ಇದೇ ತುಂಬಿದೆ ಜಗತ್ತಿನಲ್ಲಿ ಅಂತ ಅನಿಸುತ್ತೆ ನಮಗೆ. ಆದರೆ ಅಂತಹ ಜಗತ್ತಿನಲ್ಲೂ ಕೂಡ ಪರೋಪಕಾರಕ್ಕಾಗಿಯೇ ಜೀವಿಸಿರುವಂಥ ಬಹಳಷ್ಟು ಮಹನೀಯರು ಇದ್ದಾರೆ. ಅಂತಹ ಒಬ್ಬ ಮಹನೀಯರ ಬಗ್ಗೆ ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಣ. ಈ ಪರಿಸರವನ್ನು ಶುದ್ಧವಾಗಿ ಇರಿಸ್ಕೊಳ್ಳೋದು, ಕಲುಷಿತಗೊಳಿಸದೇ ಇರೋದು, ಆ ಒಂದು ಕಲುಷಿತವಾಗಿರುವಂಥ ವಾತಾವರಣವನ್ನು ಶುದ್ಧ ಮಾಡೋದಕ್ಕೆ ಕ್ರಮಗಳನ್ನು ತಗೊಳ್ಳೋದು, ಈ ತರಹ ಕೆಲಸಗಳನ್ನು ಬಹಳಷ್ಟು ಜನ ಮಾಡ್ತಾರೆ. ಅಂತಹ ಒಬ್ಬರು ನಮ್ಮ ಕರ್ನಾಟಕದವರೇ. ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಿಮಗೆ ಸ್ವಲ್ಪ ಅನುಮಾನ ಬಂತಲ್ವಾ, ನಾನು ಯಾರ ಬಗ್ಗೆ ಹೇಳಕ್ಕೆ ಹೊರಟಿದ್ದೀನಿ ಅಂತ? ಹೌದು, ಅದು ನಮ್ಮ ಸಾಲು ಮರದ ತಿಮ್ಮಕ್ಕನವರು. ನಮ್ಮ ಕರ್ನಾಟಕದ ತುಮಕೂರಿನ ಗುಬ್ಬಿಯಲ್ಲಿ ಹುಟ್ಟಿದ್ದು ಈ ತಿಮ್ಮಕ್ಕ. 1909 ಹುಟ್ಟಿದ್ದು. ತುಂಬ ಬಡತನ, ಕಡು ಬಡತನ. ತಾಯಿ ವಿಜಯಮ್ಮ ಮತ್ತು ತಂದೆ ಚಿಕ್ಕರಂಗಯ್ಯ. ಈ ತಿಮ್ಮಕ್ಕನಿಗೆ ಓದಬೇಕು ಅಂತ ತುಂಬ ಆಸೆ, ಆದರೆ ಓದೋಕ್ಕಾಗಲಿಲ್ಲ, ಅಷ್ಟು ಬಡತನ. ಏನು ಮಾಡೋದು, ಶಾಲೆಗೆ ಕಳ್ಸೋಕ್ಕೆ ಆಗಲಿಲ್ಲ ಅವ್ರ ತಂದೆ ತಾಯಿಗಳಿಗೆ. ಸರಿ, ತಿಮ್ಮಕ್ಕನವರು ಪುಟ್ಟ ಹುಡುಗಿಯಾಗಿದ್ದಾಗ ದನ ಮೇಯಿಸೋದು, ಕುರಿ ಮೇಯಿಸೋದು, ಈ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ರು. ಸ್ವಲ್ಪ ದೊಡ್ಡವರಾದಮೇಲೆ, ಒಂದು 10 ವರ್ಷ ಆದಮೇಲೆ ಒಂದು ಕಡೆ ಕೂಲಿ ಕೆಲಸಕ್ಕೆ ಹೋಗ್ತಾಯಿದ್ರು. ಹೀಗೆ ನಡೀತು ಜೀವನ. ಅವರಿಗೆ 19 ವರ್ಷ ಆಗ್ತಿದ್ದ ಹಾಗೆ ರಾಮನಗರದ ಮಾಗಡಿ ತಾಲೂಕಿನ ಹುಲಿಕಲ್ ಅನ್ನೋ ಒಂದು ಹಳ್ಳಿಯ ಬಿಕ್ಕಲ ಚಿಕ್ಕಯ್ಯ ಅನ್ನೋರ ಜೊತೆಯಲ್ಲಿ ಮದುವೆ ಆಯಿತು ಅವ್ರಿಗೆ. ಈ ಬಿಕ್ಕಲ್ ಚಿಕ್ಕಯ್ಯನವರು ಓಲ್ಗ ಊದೋ ಕೆಲಸ, ಮದುವೆ ಮುಂಜಿ ಈ ಥರ ಸಮಾರಂಭಗಳಲ್ಲಿ ಓಲ್ಗ ಊದ್ತಾರಲ್ವಾ, ಆ ಕೆಲಸ ಅವ್ರದ್ದು. ಅದರಲ್ಲೇ ಅವರ ಜೀವನ ನಿರ್ವಹಣೆ. ಇವ್ರದ್ದು ಕೂಲಿ ಕೆಲಸ, ಅವ್ರದ್ದು ಓಲ್ಗ ಊದೋ ಕೆಲಸ.
ಇಬ್ಬರು ತುಂಬ ಸಂತೋಷವಾಗಿ ಜೀವನ ನಡೆಸ್ತಾಯಿದ್ರು. ಆದರೆ ಒಂದು ದುಃಖ, ಏನಪ್ಪ, ಮಕ್ಕಳಿಲ್ಲದೆ ಇರೋದು. ಅವರಿಗೆ ಎಷ್ಟು ವರ್ಷಗಳಾದರೂ ಮಕ್ಕಳಾಗಲಿಲ್ಲ. ಗಂಡ ಹೆಂಡತಿ ಇಬ್ಬರು ತುಂಬ ಒಳ್ಳೆಯವರು, ಯಾವಾಗಲೂ ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅನ್ನೋದೇ ಯೋಚನೆ ಅವ್ರಿಗೆ. ಅವ್ರ ಊರ ಹತ್ರ ಬೇರೆ ಬೇರೆ ಊರಿಂದ ದನಗಳು ತಪ್ಪಿಸ್ಕೊಂಡು ಬಂದ್ಬಿಡವು ಎಷ್ಟೋ ಸರ್ತಿ. ಆ ಥರ ತಪ್ಪಿಸ್ಕೊಂಡು ಬಂದ ದನಗಳು ಹಾಗೆ ಬಿಟ್ಬಿಟ್ರೆ ಅವು ಎಲ್ಲೋ ಕಾಡುಗೀಡಲ್ಲಿ ಹೋಗಿ ಪ್ರಾಣಿಗಳಿಗೆಲ್ಲ ಆಹಾರ ಆಗಿಬಿಡ್ಬೋದಲ್ವಾ. ಅದಕ್ಕೋಸ್ಕರ ಇವರೇನು ಮಾಡ್ತಾಯಿದ್ರು, ಅಂಥ ದನಗಳನ್ನು ಕರ್ಕೊಂಬಂದು ಒಂದು ಕಡೆ ಕಟ್ಟಾಕಿ ಅವಕ್ಕೆ ಹುಲ್ಲು ನೀರು ಕೊಟ್ಕೊಂಡು ಇಟ್ಕೊಂಡಿರೋರು. ಅವರ ಮಾಲೀಕರು ಬರೋದು ತನಕ ಇಟ್ಕೊಳ್ಳೋರು. ಅವರು ಮಾಲೀಕರು ಹುಡ್ಕೊಂಡು ಬಂದು ಆಮೇಲೆ ದನ ಇಲ್ಲಿದೆ ಅಂತ ನೋಡಿ ಅವ್ರು ಕರ್ಕೊಂಡು ಹೋಗೋರು. ಅದಲ್ಲದೆ ಈ ಮಳೆಗಾಲದಲ್ಲಿ ಮಳೆ ಬಂದಾಗ ಆ ನೀರು ಪೋಲಾಗಬಾರ್ದು ಅಂದ್ಬಿಟ್ಟು ಅಲ್ಲಲ್ಲೇ ಒಡ್ಡುಗಳನ್ನೆಲ್ಲ ಕಟ್ಟಿ ಆ ಮಳೆ ನೀರನ್ನು ಹಾಗೆ ಸಂಗ್ರಹ ಮಾಡಿ ಅದನ್ನೆಲ್ಲ ಪ್ರಾಣಿಗಳಿಗೆ ಕುಡಿಯೋದಕ್ಕೆ ಅದಕ್ಕೆಲ್ಲ ಬಳಸೋರು. ಈ ರೀತಿ ಅವ್ರ ಕೈಲಿ ಆಗಿದ್ದ ಚಿಕ್ಕ ಪುಟ್ಟ ಕೆಲಸಗಳನ್ನೇ ಆಗಲಿ, ಬೇರೆಯವ್ರಿಗೆ ಸಹಾಯ ಆಗುವಂಥ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾಯಿದ್ರು. ಮಕ್ಕಳು ಇರಲಿಲ್ಲ ಅಲ್ವಾ, ಬೇಜಾರು. ಅದಕ್ಕೆ ಒಂದು ಸರ್ತಿ ತಿಮ್ಮಕ್ಕ ಹೇಳಿದ್ರು ಗಂಡನಿಗೆ, ಅಲ್ಲ ರೀ, ಸುಮ್ಮನೆ ಹೀಗೆ ಕಾಲ ಕಳೀತೀವಿ, ಸಂಪಾದನೆ ಮಾಡೋಕ್ಕೇನೋ ಹೋಗ್ತೀವಿ, ನೀವು ಓಲ್ಗ ಓದ್ತೀರಿ, ನಾನು ಕೂಲಿ ಕೆಲಸ ಮಾಡ್ತೀನಿ, ಆದರೆ ಸುಮ್ಮನೆ ವ್ಯರ್ಥವಾಗಿ ಕಾಲ ಕಳೆಯೋ ಬದಲು ನಮ್ಮ ಜೀವನನ ಏನಾದರೂ ಉಪಯೋಗಕರವಾಗಿ ಮಾಡೋಣ. ಈ ಜನ ನಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಬಿಸಿಲಲ್ಲಿ ಬಹಳ ಕಷ್ಟಪಡ್ತಾರೆ. ಅದಕ್ಕೆ ಆ ನಡ್ಕೊಂಡು ಹೋಗೋ ದಾರೀಲಿ ನಾವು ಒಂದಷ್ಟು ಮರಗಳನ್ನು ನೆಟ್ಟು ಬೆಳೆಸಿದ್ರೆ ಅವುಗಳ ನೆರಳಿನಿಂದ ಆ ನಡ್ಕೊಂಡು ಹೋಗೋರಿಗೆ ಎಷ್ಟೋ ತಂಪಾಗುತ್ತಲ್ವ, ಅವ್ರಿಗೆ ಎಷ್ಟೋ ಸಹಾಯ ಆಗುತ್ತೆ, ಹಾಗೆ ವಾತಾವರಣವೂ ಶುದ್ಧ ಆಗುತ್ತೆ. ಇದನ್ನು ಮಾಡೋಣವಾ ಅಂತ ಕೇಳಿದ್ರು. ಗಂಡನೂ ತುಂಬ ಒಳ್ಳೆಯವರು, ಬಡವರಾದ್ರೇನಂತೆ ಬಹಳ ಒಳ್ಳೆ ಗುಣ ಇತ್ತು. ಅವರು ಹೇಳಿದ್ರು, ಖಂಡಿತ ಮಾಡೋಣ, ಇಬ್ಬರೂ ಸೇರಿಕೊಂಡು ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತಂದರು. ಸರಿ, ಆವತ್ತಿಂದ ಶುರುವಾಯಿತು ಅವ್ರ ಕೆಲಸ. ಅವರ ಊರಿತ್ತಲ್ಲ ಹುಲಿಕಲ್, ಅಲ್ಲಿಂದ 4 ಕಿಲೋಮೀಟ್ರು ದೂರ ಅಲ್ಲಿ ಕುದೂರು ಅಂತ ಒಂದು ಚಿಕ್ಕ ಹಳ್ಳಿ, ಅಲ್ಲಿವರೆಗೂ ಗಿಡಗಳನ್ನು ನೆಡೋದು ಅಂತ ತೀರ್ಮಾನ ಮಾಡಿಕೊಂಡ್ರು. ಯಾವುದನ್ನು ನೆಡೋದು? ಆಲದ ಮರ ನೆಡೋದು. ಯಾಕೆಂದರೆ ಆಲದ ಮರ ದೊಡ್ಡದಾಗಿ ಬೆಳೆಯುತ್ತೆ, ಬೇಕಾದಷ್ಟು ರೆಂಬೆ ಕೊಂಬೆಗಳನ್ನು ವಿಸ್ತಾರವಾಗಿ ವಿಸ್ತರಿಸುತ್ತೆ, ಚೆನ್ನಾಗಿ ನೆರಳು ಕೊಡುತ್ತೆ, ಅದನ್ನೇ ಬೆಳೆಯೋಣ ಅಂತ ತೀರ್ಮಾನ ಮಾಡಿಕೊಂಡ್ರು. ಸರಿ, ತೊಗೊಂಬಂದು ಸಸಿಗಳನ್ನು ನೆಡೋದಕ್ಕೆ ಶುರು ಮಾಡಿದ್ರು. ಮೊದಲನೇ ವರ್ಷ 10 ಸಸಿ ನೆಟ್ಟರು, 2ನೇ ವರ್ಷ 15 ಸಸಿ, 3ನೇ ವರ್ಷ 20, ಈ ರೀತಿ ನೆಟ್ಕೊಂಡು ಹೋದರು. ಬರೀ ಸಸಿ ನೆಟ್ಬಿಟ್ರಾಗೋಯ್ತಾ? ಅದಕ್ಕೆ ನೀರು ಹಾಕಬೇಕು, ಆಮೇಲೆ ಬೇರೆ ಪ್ರಾಣಿಗಳು ತಿಂದ್ಕೊಂಡು ಹೋಗ್ಬಿಡ್ಬಾರ್ದು. ಪುಟ್ಟ ಸಸಿಗಳನ್ನು ಚಿಗುರು ಹೊಡ್ಕೊಂಡಿರುತ್ತೆ, ತಿಂದ್ಕೊಂಡು ಹೋದರೆ ಆಗೋಯ್ತಲ್ಲ. ಅದಕ್ಕೆ ಅದ್ಯಾವುದು ತಿನ್ನದೇ ಇರೋ ಹಾಗೆ ಈ ಈಚಲು ಮರದ ಕೊಂಬೆಗಳನ್ನೆಲ್ಲ ಕತ್ತರಿಸ್ಕೊಂಡು ಬಂದು ಅದಕ್ಕೆ ಸುತ್ತಲೂ ಕಟ್ಟಿ ಬೇಲಿ ಒದಗಿಸಿ ರಕ್ಷಣೆ ಮಾಡ್ತಾಯಿದ್ರು ಬಿಕ್ಕಲು ಚಿಕ್ಕಯ್ಯನವರು. ಆಮೇಲೆ ಅದಕ್ಕೆ ನೀರು ಹಾಕಬೇಕು. ಸರಿ, ಇವ್ರೂರಿನಲ್ಲಿ ಎಷ್ಟು ಮಹಾ ನೀರು ಸಿಗುತ್ತೆ, ಅಲ್ಲಿ ಎಷ್ಟು ಸಿಗುತ್ತೋ ಅಷ್ಟನ್ನ ಅವರು ಅಡ್ಡೆ ಅಂತ ಇರುತ್ತೆ, ಅಂದರೆ ಒಂದು ಉದ್ದವಾದ ಕೋಲನ್ನು ತಗೊಂಡು ಅದಕ್ಕೆ ಈ ಕಡೆಗೆ ಒಂದು ಬಿಂದಿಗೆ, ಈ ಕಡೆಗೆ ಒಂದು ಬಿಂದಿಗೆ ಕಟ್ಟಿಬಿಟ್ಟು ಅದನ್ನು ಹೀಗೆ ಹೆಗಲ ಮೇಲೆ ಹೊತ್ಕೊಂಡು ಹೋಗೋದು. 2 ಬಿಂದಿಗೆಯಲ್ಲಿ ಒಟ್ಟಿಗೆ ನೀರು ತೊಗೊಂಡು ಹೋಗೋದು. ಅದನ್ನು ಬಿಕ್ಕಲ್ ಚಿಕ್ಕಯ್ಯನವರು ಆ ರೀತಿ ಮಾಡೋರು. ಇವರೇನು ಮಾಡೋರು, ತಿಮ್ಮಕ್ಕನವರು 2 ಕೊಡ, ಒಂದು ಸೊಂಟಕ್ಕೆ ಇನ್ನೊಂದು ತಲೆ ಮೇಲೆ ಇಟ್ಕೊಂಡು ಅವರು 2 ಕೊಡದಲ್ಲಿ ನೀರು ತೊಗೊಂಡು ಹೋಗೋರು. ಆ ಊರಿನಲ್ಲಿದ್ದಿದ್ದು ಕೆರೆಯಿಂದ ನೀರು ತೊಗೊಂಡು ಹೋಗೋರು, ಆಚೆ ಈಚೆ ಊರಿಂದನೂ ಕೆರೆಗಳಲ್ಲಿ ನೀರು ತೊಗೊಂಡು ಹೋಗೋರು, ಅಲ್ಲೇ ಇಲ್ಲೊಂದು ಕಡೆ ಎಲ್ಲೋ ಒಂದು ಕಲ್ಯಾಣಿ ಇದ್ದರೆ ಅಲ್ಲಿಂದ ನೀರು ತೊಗೊಂಡು ಹೋಗೋರು. ಆಮೇಲೆ ಮಳೆ ಬರ್ತಿರೋವಾಗ ಅಲ್ಲಲ್ಲೇ ಗುಂಡಿ ತೆಗೆದು ಇಟ್ಟಿರೋರು, ಆ ಗುಂಡಿಲೆಲ್ಲ ನೀರು ಶೇಖರಣೆ ಆಗಿರೋದು.
ಆ ನೀರನ್ನು ತೊಗೊಂಡು ಹೋಗಿ ಹಾಕೋರು. ಹೀಗೆ 3 ದಿವಸಕ್ಕೊಂದು ಸರ್ತಿ, 4 ದಿವಸಕ್ಕೊಂದು ಸರ್ತಿ ಆ ರೀತಿ ನೀರು ಹಾಕಿ 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 ಎಷ್ಟು ಮರ ಬೆಳೆಸಿದ್ರು ಗೊತ್ತಾ? 384 ಮರಗಳನ್ನು ಬೆಳೆಸಿದ್ರು, ಆಲದ ಮರಗಳನ್ನು. ಅದಲ್ಲದೆ ಸುಮಾರು 8,000ದಷ್ಟು ಬೇರೆ ಬೇರೆ ಮರಗಳನ್ನು ಬೆಳೆಸಿದ್ದಾರೆ. ಆ ಮರಗಳನ್ನೇ ತಮ್ಮ ಮಕ್ಕಳು ಅನ್ನೋಷ್ಟು ಪ್ರೀತಿಯಿಂದ ಅವುಗಳನ್ನು ಮೈದಡವಿ ಮುದ್ದಾಡಿ ನೀರೆರೆದು ಬೆಳೆಸಿದ್ರು. 1991ರಲ್ಲಿ ಅವರ ಯಜಮಾನರು ಬಿಕ್ಕಲ ಚಿಕ್ಕಯ್ಯನವರು ತೀರ್ಕೊಂಡ್ರು. ಇವರು ಒಬ್ಬರೇ ಆಗೋದ್ರು. ಆ ಮರಗಳನ್ನು ನೋಡ್ತಾನೇ ಅವರ ದುಃಖವನ್ನು ಮರೆತರು. ಆದರೆ ಆಮೇಲೆ ಅವರಿಗೆ ಇವರ ಹಾಗೇ ಆಸಕ್ತಿ ಇರುವಂಥ ವನಸಿರಿ ಉಮೇಶ್ ಅಂತ ಆ ಹುಡುಗ ಮೊದಲಿನಿಂದಲೂ ಅವರಿಗೆ ಗಿಡ ಮರ ಬೆಳೆಸೋದ್ರಲ್ಲಿ ಆಸಕ್ತಿ. ಇವ್ರ ಹೆಸರನ್ನು ಅವ್ರು ಕೇಳಿದರು. ಇವರಿಂದ ಅವರು ತುಂಬ ಪ್ರಭಾವಿತರಾಗಿದ್ದರು. ಇವರನ್ನು ನೋಡಬೇಕು, ಇವ್ರ ಹತ್ರ ಇರಬೇಕು, ಇವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಬೇಕು ಅಂತ ಬಹಳ ಆಸೆ ಅವ್ರಿಗೆ. ಹಾಗಾಗಿ ಅವ್ರು ಬಂದು ಇವ್ರನ್ನ ಭೇಟಿ ಮಾಡಿ, ಇವ್ರಿಗೆ ಹೇಗಿದ್ದರು ಇವ್ರ ಯಜಮಾನರು ತೀರ್ಕೊಂಡಿದ್ರಲ್ಲ, ನಾನೇ ನಿಮ್ಮ ಮಗ ಅಮ್ಮ, ನಾನು ನಿಮ್ಮನ್ನು ನೋಡ್ಕೊಳ್ತೀನಿ ಅಂತ ಹೇಳಿ ಅವರು ಇವರನ್ನು ನೋಡ್ಕೊಳ್ತಾ ಇದ್ದಾರೆ. ಹಾಗಾಗಿ ತಿಮ್ಮಕ್ಕನವರ ವೃದ್ಧಾಪ್ಯದ ಜೀವನ ಉಮೇಶ್ ಅವರ ಜೊತೆಯಲ್ಲಿ ಕಳೀತಾ ಇದೆ. ಈ ರೀತಿ ತಿಮ್ಮಕ್ಕನವರು ಯಾವುದೇ ಒಂದು ಪ್ರತಿಫಲ ಅಪೇಕ್ಷೆ ಇಲ್ಲದೇ ಅವರು ಅವರ ಯಜಮಾನರಿಬ್ಬರೂ ಸೇರಿಕೊಂಡು ಇಷ್ಟೆಲ್ಲ ಮರಗಳನ್ನು ನೆಟ್ಟರು, ವಾತಾವರಣವನ್ನು ನಿರ್ಮಲಗೊಳಿಸಿದ್ರು, ಒಳ್ಳೆಯ ಆಮ್ಲಜನಕ ನಮಗೆಲ್ಲ ಸಿಗೋ ಹಾಗೆ ಮಾಡಿದ್ರು, ತಂಪು ಸಿಗೋ ಹಾಗೆ ಮಾಡಿದ್ರು, ಬಿಸಿಲಿನಿಂದ ಕಣ್ಣಿಗೆ ನೋಡೋದಕ್ಕೆ ವನಸಿರಿ ಹಾಯಾಗಿ ಸುಂದರವಾಗಿ ಕಾಣೋ ಹಾಗೆ ಮಾಡಿದ್ರು. ಇಷ್ಟೆಲ್ಲ ಮಾಡಿದವರಿಗೆ ಪ್ರಶಸ್ತಿಗಳು ತುಂಬ ತಡವಾಗಿ ಆದರೂ ಕೂಡ ಪ್ರಶಸ್ತಿಗಳು ಆರಿಸ್ಕೊಂಡು ಬಂದವು. ಅವರನ್ನು ಬೇಕಾದಷ್ಟು ಪ್ರಶಸ್ತಿ ಬಂತು. ಅದನ್ನು ಓದೋದಾದರೆ ರಾಷ್ಟ್ರೀಯ ಪೌರ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ, ವೀರಚಕ್ರ ಪ್ರಶಸ್ತಿ, ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ, ಪಂಪಾವತಿ ಪರಿಸರ ಪ್ರಶಸ್ತಿ, ವನಮಾತೆ ಪ್ರಶಸ್ತಿ. ಅದಲ್ಲದೆ 2007ರಲ್ಲಿ ಅಮೆರಿಕಾದ ಪರಿಸರ ಪ್ರೇಮಿ ಸಂಸ್ಥೆಯೊಂದು ಗೌರವ ಡಾಕ್ಟರೇಟ್ ಕೊಟ್ಟು ಗೌರವಿಸಿತು. ಅದಲ್ಲದೆ 2019ರಲ್ಲಿ ಭಾರತದ ಅಧ್ಯಕ್ಷರಾದ ಶ್ರೀ ಕೋವಿಂದ್ ಅವರು ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದರು. ಅದಲ್ಲದೆ 2020ರಲ್ಲಿ ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾಲಯ ಒಂದು ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಗೌರವಿಸಿತು. ಹೀಗೆ ಬೇಕಾದಷ್ಟು ಪ್ರಶಸ್ತಿಗಳು ಅವರನ್ನು ಆರಿಸ್ಕೊಂಡು ಬಂದವು. ಅವ್ರಿಗೂ ಸಂತೋಷ ಆಗಿದೆ ಪ್ರಶಸ್ತಿ ಬಂದಿದ್ದರಿಂದ. ಆದರೆ ಪ್ರಶಸ್ತಿಗಳಿಂದ ಅವರ ಜೀವನದ ಮಟ್ಟ ಏನು ತುಂಬ ಸುಧಾರಣೆ ಆಗಿಲ್ಲ. ಅವರೇ ಒಂದು ಸಂದರ್ಶನದಲ್ಲಿ ಕೂಡ ಹೇಳಿದ್ದಾರೆ, ಅವರಿಗೆ ಸರ್ಕಾರದಿಂದ ಏನು ಮಾಸಾಶನ ಬರುತ್ತೋ ಅಷ್ಟೇ ಅವರ ಜೀವನಕ್ಕೆ ಆಧಾರ. ಅವ್ರಿಗೆ ಆಗೀಗ ಕಾಯಿಲೆ ಕಸಾಲೆಯಾಗಿ ಆಸ್ಪತ್ರೆ ಸೇರಿದ್ರು. ಅವರ ಸಾಕು ಮಗನಾದ ಉಮೇಶ್ ಅವರೇ ಹಣ ಖರ್ಚು ಮಾಡಿ ಅವರಿಗೆ ಏನು ಬೇಕೋ ಅದನ್ನೆಲ್ಲ ಒದಗಿಸಿಕೊಟ್ಟು ಅವರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಸ್ವಂತ ಮನೆಯೂ ಇಲ್ಲ ಅಂತಲೂ ಹೇಳಿದ್ದಾರೆ. ಅವರು ಬಾಡಿಗೆ ಮನೆಯಲ್ಲೇ ಜೀವನ ನಡೀತಾ ಇದೆ. ಆಮೇಲೆ ಇನ್ನೂ ಒಂದು ನೋವಿನ ಸಂಗತಿ ಅಂತಂದರೆ, ಅವ್ರಿಗೆ ಪ್ರಶಸ್ತಿ ಬಂದಿತ್ತಲ್ಲ, ಆಗ ಒಂದು 2.5 ಲಕ್ಷದಷ್ಟು ನಗದು ಹಣ, ಒಂದು ಚಿನ್ನದ ಸರ, ಒಂದು ಬೆಳ್ಳಿ ಕಡಗ ಇದೆಲ್ಲ ಬಂದಿತ್ತು. ಇದನ್ನೆಲ್ಲ ಕಳ್ಳರು ಕದ್ಕೊಂಡು ಹೋದ್ರಂತೆ. ಒಂದು TV ಇದನ್ನೆಲ್ಲ ಕದ್ಕೊಂಡು ಹೋದ್ರಂತೆ. ಅದನ್ನೆಲ್ಲ ವಿಷಾದದಿಂದ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. ಆದರೂ
ಆದರೂ ಕೂಡ, ಅದನ್ನು ಹೇಳಿದರೂ ಕೂಡ ತಿಮ್ಮಕ್ಕನವರು ಪರವಾಗಿಲ್ಲ, ಅದೆಲ್ಲ ನಡೆಯುತ್ತೆ, ಬರುತ್ತೆ, ಹೋಗುತ್ತೆ. ನನ್ನ ಆಸೆ ಏನಿದ್ರೂ ಪರಿಸರ ಮಾಲಿನ್ಯವನ್ನು ತಗ್ಗಿಸೋದು, ಶುದ್ಧವಾದ ವಾತಾವರಣವನ್ನು ನಿರ್ಮಿಸೋದು, ಇದಷ್ಟೇ ನನಗೆ ಬೇಕಾಗಿರೋದು. ಆ ಕೆಲಸ ನಾನು ಮಾಡಿದ್ದೀನಿ, ನನಗೆ ಸಂತೃಪ್ತಿ ಇದೆ. ಅದನ್ನು ಎಲ್ಲರೂ ಗುರುತಿಸಿದ್ದಾರೆ, ಗೌರವಿಸಿದ್ದಾರೆ, ಅದಕ್ಕೂ ಸಂತೋಷ ಇದೆ. ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ನೀವು ಎಲ್ಲ ಒಂದೊಂದು ಗುಂಡಿ ತೋಡ್ಬಿಟ್ಟು ಗಿಡ ನೆಡಿ, ಮರ ಬೆಳೆಸಿ, ಪರಿಸರಕ್ಕೆ ಸಹಾಯ ಮಾಡಿ ಅಂತ ಕೇಳ್ತಾರೆ. ಇಷ್ಟೇ ಅವರು ನಮ್ಮಿಂದ ಬಯಸೋದು. ಕೇಳಿದ್ರಲ್ಲ ಮಕ್ಕಳೇ, ಸಾಲು ಮರದ ತಿಮ್ಮಕ್ಕನವ್ರ ಹೆಸರನ್ನ, ಅದಕ್ಕೆ ಅವರಿಗೆ ಸಾಲು ಮರದ ತಿಮ್ಮಕ್ಕ ಅಂತಲೇ ಪ್ರಸಿದ್ಧಿ ಅವರು. ಯಾಕೆಂದರೆ ಸಾಲು ಮರ ನೆಟ್ರಲ್ಲ, ಅದಕ್ಕೋಸ್ಕರ. ಎಷ್ಟು ಸಂತೋಷ ಅಲ್ವಾ? ಇಂಥವರು ಇವರು ಒಂದು ಅಕ್ಷರ ಓದ್ದವರಲ್ಲ, ವಿದ್ಯೆ ಕಲಿತವರಲ್ಲ, ಆದರೆ ಎಂತೆಂಥ ವಿದ್ಯಾವಂತರಿಗಿಂತ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಎಲ್ಲರ ಗೌರವ, ಪ್ರೀತಿ, ವಿಶ್ವಾಸಗಳಿಗೆ ಅವರು ಅರ್ಹರಾಗಿದ್ದಾರೆ. ಅಂಥವರನ್ನು ನಾವು ಸದಾ ನೆನೀಬೇಕು ಮತ್ತು ಅವರಿಂದ ಸ್ಫೂರ್ತಿ ಪಡೆದು ನಮಗೆಷ್ಟು ಸಾಧ್ಯವಾಗುತ್ತೋ ಅಷ್ಟು ನಮ್ಮ ಪರಿಸರವನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ಏನೇನು ಕ್ರಮಗಳನ್ನು ನಾವು ತೆಗೆದುಕೊಳ್ಬಹುದೋ ನಮ್ಮ ಕಡೆಯಿಂದ ಅದನ್ನು ನಾವು ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಇಷ್ಟು ಹೇಳಿ ಇವತ್ತಿನ ಕಥಾ ಸಮಯವನ್ನು ಮುಗಿಸೋಣ. ನಿಮಗೆಲ್ರಿಗೂ ಸಾಲು ಮರದ ತಿಮ್ಮಕ್ಕ ಸ್ಫೂರ್ತಿಯಾಗಲಿ ಅಂತ ಆಶಿಸ್ತಾ ಪ್ರಾರ್ಥನೆಯೊಂದಿಗೆ ಮುಕ್ತಾಯ ಮಾಡೋಣ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ.